ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆನ್ಲೈನ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಹಳೆ ಪ್ಯಾನ್ ಕಾರ್ಡ್ ಏನಾದರೂ ಕಳೆದೋಗಿದ್ದರೆ ಅಥವಾ ನೀವೇನಾದರೂ ವರ್ಚುವಲ್ ಪ್ಯಾನ್ ಕಾರ್ಡನ್ನು ಮಾತ್ರ ಅಪ್ಲೈ ಮಾಡಿದರೆ ಯಾವ ರೀತಿಯಾಗಿ ಒಂದು ಫಿಸಿಕಲ್ ಪ್ಯಾನ್ ಕಾರ್ಡನ್ನು ಕೂಡ ನಾವು ಆನ್ಲೈನ್ ಮುಖಾಂತರ ಪ್ಯಾನ್ ಕಾರ್ಡ್ ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ನಾವು ಯಾವ ರೀತಿಯಾಗಿ ಮನೆಗೆ ಅದನ್ನ ತರಿಸ್ಕೋಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ನಿಮ್ಮ ಹತ್ರ ಏನಿರಬೇಕಂದ್ರೆ ಒಂದು ಪ್ಯಾನ್ ಕಾರ್ಡ್ ನಂಬರ್ ಇರಬೇಕು, ಮತ್ತು ಪ್ಯಾನ್ ಕಾರ್ಡಿನ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಏನಿರುತ್ತಲ್ವ ಅದು ಕೂಡ ಇರಬೇಕು. ಇಲ್ಲ ಅಂದರೂ ಕೂಡ ಒಂದು ಪ್ಯಾನ್ ಕಾರ್ಡ್ ನಂಬರ್ ಮೇಲೆ ಕೂಡ ನೀವು ವೆಬ್ಸೈಟ್ನಲ್ಲಿ ತರಿಸ್ಕೋಬೋದು. ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಈಗ ನಿಮ್ಮ ಹತ್ರ ರಿಜಿಸ್ಟರ್ ಮೊಬೈಲ್ ನಂಬರು ಮತ್ತು ಪ್ಯಾನ್ ಕಾರ್ಡ್ ನಂಬರ್ ಇದ್ದರೆ ಮಾತ್ರ ಸಾಕು, ಈ ಪ್ಯಾನ್ ಕಾರ್ಡನ್ನು ನೀವು ತರಿಸ್ಬೋದು. ಮೊದಲೇದಾಗಿ ಈ ವೆಬ್ಸೈಟಿನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ಮೊದಲೇದಾಗಿ ಇಲ್ಲಿ ರಿಪ್ರಿಂಟ್ ಪ್ಯಾನ್ ಕಾರ್ಡ್ ಆಪ್ಷನ್ ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಪ್ಯಾನ್ ಕಾರ್ಡ್ ಅಪ್ಲಿಕೆಂಟ್ಸ್ ನಾವು ಕ್ಯಾನ್ ಅಪ್ಲೈ ಫಾರ್ ಅ ರಿಪ್ರಿಂಟ್ ಪ್ಯಾನ್ ಕಾರ್ಡ್ ಟು UTIITSL ವೆಬ್ಸೈಟ್. ಮತ್ತು ಅಲ್ಲಿ ಯಾವುದೇ ರೀತಿಯಾದ ಒಂದು ಚೇಂಜಸ್ ಇಲ್ಲ ಅಂದರೆ ಕೂಡ ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ನಿಮ್ಮೇನಾದರೂ ಏನೋ ಚೇಂಜಸ್ ಇದ್ದರೆ ಹೊಸದಾಗಿ ಅಪ್ಲೈ ಮಾಡ್ತಿದ್ರೆ ಅದನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೇನೆ. ಅವೆಲ್ಲ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನು ನೋಡ್ಬೋದು. ಮಧ್ಯದಾಗಿ ಈ ಪ್ಯಾನ್ ಕಾರ್ಡ್ ನೀವೇನಾದರೂ ಇಂಡಿಯಾದಲ್ಲಿ ಇದ್ದರೆ ನೀವು ತರಿಸ್ಕೊಂಡ್ರೆ ಅದಕ್ಕೆ ₹50 ಚಾರ್ಜ್ ಆಗುತ್ತೆ. ನೀವೇನಾದರೂ ಔಟ್ ಆಫ್ ಇಂಡಿಯಾ ಇದ್ದರೆ NRI ಇದ್ದರೆ ನಿಮಗೇನಾಗುತ್ತೆ ₹959 ಚಾರ್ಜ್ ಆಗುತ್ತೆ. ಫಾರಿನ್ ಅಡ್ರೆಸ್ಗೆ NRI ಕಸ್ಟಮರ್ ಅಲ್ಲ, ಇಂಡಿಯನ್ ಕಸ್ಟಮರ್ ಇದ್ದು ಫಾರಿನ್ ಅಡ್ರೆಸ್ನಲ್ಲಿ ನೀವೇನಾದರೂ ಇದ್ದರೆ ಕಮ್ಯುನಿಕೇಷನ್ ಅಡ್ರೆಸ್ಸು ಅಲ್ಲಿ ನಿಮಗೆ $959 ಆಗುತ್ತೆ. ನೀವೇನಾದರೂ ಇಂಡಿಯಾದಲ್ಲಿದ್ದರೆ ₹50 ಚಾರ್ಜ್ ಆಗುತ್ತೆ. ಇದನ್ನ ಆನ್ಲೈನ್ ಪೇಮೆಂಟನ್ನು ಮಾಡಬೇಕು. ಯಾವ ರೀತಿಗೆ ಮಾಡಬೇಕಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೋಡೋದು ರೀಪ್ರಿಂಟ್ ಪ್ಯಾನ್ ಕಾರ್ಡ್, ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ, ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಮತ್ತು ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ, ಮತ್ತು ಕ್ಯಾಪ್ಚಾ ಕೋಡನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಆಧಾರ್ ಕಾರ್ಡ್ ನಂಬರ್ ಇಲ್ಲದೇ ಇದ್ದರೂ ಕೂಡ ನಡೆಯುತ್ತೆ. ಎಲ್ಲ ಡೀಟೇಲ್ಸನ್ನು ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಒಂದು ಡೀಟೇಲ್ಸನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ವೆರಿಫೈ ಮಾಡ್ಕೋಬೇಕು. ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿಯಾದ ಒಂದು ಅಡ್ರೆಸ್ಸು, ಪ್ಯಾನ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID ಅಪ್ಡೇಟ್ ಇರುತ್ತಲ್ಲ ಅದರ ಎಲ್ಲವನ್ನು ಇಲ್ಲಿ ತಿಳಿಸ್ಕೊಡ್ತದೆ. ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲವನ್ನು ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ನೀವೇನಾದರೂ ಇಮೇಲ್ ಅಡ್ರೆಸ್ಸು ಮತ್ತು SMS ಅಥವಾ ಎರಡಕ್ಕೂ OTP ಬರಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇವಲ ಒಂದು SMS ಬೇಕಾದರೆ SMS ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಒಮ್ಮೆ ವೆರಿಫೈ ಮಾಡ್ಕೊಳ್ಳಿ, ಇದು ನಿಮ್ಮದೇ ಡೀಟೇಲ್ಸಾ ಅಂಥೇಳಿ. ಎಲ್ಲವನ್ನು ಹಾಕಿದ ನಂತರ ಇಲ್ಲಿ ನಿಮಗೆ SMS ಯಾವ ಮೋಡ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು OTPಯನ್ನು ಸೆಂಡ್ ಮಾಡ್ತದೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಒಂದು ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇಲ್ಲಿ ಬಿಲ್ ಡೆಸ್ಕ್ ಓಪನ್ ಆಗುತ್ತೆ. ಮೊದಲೇದಾಗಿ ಇಲ್ಲಿ ಒಂದು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಮತ್ತು ಒಂದು UPI ಮುಖಾಂತರ ಪೇಮೆಂಟ್ ಮಾಡ್ಬೋದು. NEFT ಮತ್ತು ಅಥವಾ ಒಂದು ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಮಾಡ್ಬೋದು. ಇಲ್ಲಿ ಮೊಬೈಲ್ ನಂಬರ್, ಇಮೇಲ್ IDನ ಹಾಕಿದ ನಂತರ ಇಲ್ಲಿ ಕನ್ಫರ್ಮ್ ಪೇಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಬಿಲ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿ, ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲವನ್ನು ಡೀಟೇಲ್ಸನ್ನು ವೆರಿಫೈ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ತೀರಾ ಅಂದರೆ ಅಲ್ಲಿ ಇರುತ್ತೆ. ನಾನು UPI ಮುಖಾಂತರ ಮಾಡ್ತೇನೆ. ನಾನು UPIನ ಸೆಲೆಕ್ಟ್ ಮಾಡ್ತೇನೆ. UPIನ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮೊಂದು ಇಲ್ಲಿ QR ಕೋಡ್ ಶೋ ಆಗುತ್ತೆ. ನೀವು ಯಾವುದು ಫೋನ್ಪೇ, ಗೂಗಲ್ ಪೇ, Paytm ಯಾವ ನಿಮ್ಮದು ಆ್ಯಪ್ ಇದೆಯಲ್ಲ ಅದರಿಂದ ನೀವು ಇದು QR ಕೋಡ್ ಇನ್ಸ್ಟೆಂಟಾಗಿ ಅಲ್ಲೇ ಸ್ಕ್ಯಾನ್ ಮಾಡಿಕೊಂಡು ಪೇ ಮಾಡಿದರೆ ನಿಮಗೆ ಇನ್ಸ್ಟೆಂಟಾಗಿ ಅವ್ರಿಗೆ ಪೇ ಆಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ರಿಫ್ರೆಶ್ ಕೂಡ ಆಗುವಂಥದ್ದು ಆಟೋಮೆಟಿಕ್ಕಾಗಿ. ಎಲ್ಲವನ್ನು ಹಾಕಿದ ನಂತರ ಒಂದು ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ಪೇಮೆಂಟ್ ಆದ ನಂತರ ಇಲ್ಲಿ ಕಂಪ್ಲೀಟ್ಲಿ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ. ಇದನ್ನು ನೀವು ರೆಸಿಪ್ಟನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಮತ್ತು ನೀವು ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಮುಂದೆ ನಿಮಗೆ ಅದನ್ನು ಯಾವ ರೀತಿಯಾಗಿ ಸ್ಟೇಟಸ್ ಚೆಕ್ ಮಾಡಬೇಕಂತ ಕೂಡ ನಿಮಗೆ ಇದೇ ರೆಫರೆನ್ಸ್ ನಂಬರಿಂದನೇ ತಿಳಿಸುತ್ತೆ. ಕೇವಲ ಒಂದು 7 ದಿನಗಳ ಒಳಗಾಗಿ, 7 ವರ್ಕಿಂಗ್ ಡೇಸ್ ಒಳಗಾಗಿ ನಿಮ್ಮ ಪೋಸ್ಟ್ ಮುಖಾಂತರ ನಿಮ್ಮ ರಿಜಿಸ್ಟರ್ ಅಡ್ರೆಸ್ಗೆ ಇದು ಬಂದು ತಲುಪುವಂಥದ್ದು. ಇದು ಪ್ಯಾನ್ ಕಾರ್ಡ್ 2.0 ಅಂದರೆ ಒಂದು QR ಕೋಡ್ ಇರುತ್ತೆ. ಇದರಲ್ಲಿ ಹೊಸದಿದ್ದು ಏನಿಲ್ಲ. ಮೊದಲಿನ ಪ್ಯಾನ್ ಕಾರ್ಡ್ಗಳಲ್ಲಿ ಒಂದು QR ಕೋಡ್ ಇರ್ತಿಲ್ಲಾಗಿತ್ತು, ಈಗ ಒಂದು QR ಕೋಡ್ ಇಟ್ಟಿದ್ದಾರೆ. ಅಂದರೆ ಆ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸು ಒಮ್ಮೆ ಅವರು ಫೆಚ್ ಮಾಡ್ಕೋತಾರೆ ಅಷ್ಟೇ. 2.0 ಪ್ಯಾನ್ ಕಾರ್ಡ್ ಅಂದರೆ ಅಷ್ಟೊಂದು ಏನು ಅದರಲ್ಲಿ ಏನು ಬದಲಾವಣೆಗಳಿಲ್ಲ. ಇದು 1 ವರ್ಷಗಳ ಹಿಂದಿಂದನೇ ಇದು ಅವರು ಕಳಿಸ್ಕೊಂತ ಬರ್ತಾ ಇದ್ದಾರೆ QR ಪ್ಯಾನ್ ಕೋಡು. ಇದು 2.0 ಒಂದು ಲಾಂಚ್ ಮಾಡೋಕ್ಕಿಂತ ಮುಂಚೆನೇ ಒಂದು QR ಕೋಡ್ ಇರುವಂಥ ಒಂದು ಪ್ಯಾನ್ ಕಾರ್ಡನ್ನು ಅವರು ಆಲ್ರೆಡಿ ಇಶ್ಯೂ ಮಾಡ್ತಾ ಇದ್ದಾರೆ. ನಮ್ಮದು ಒಂದು ಆಲ್ರೆಡಿ ಇತ್ತು, ಈಗ ನಮ್ಮದು ಒಂದು ಫ್ರೆಂಡ್ಸಿನ ಒಂದು ಮಾಡಿದ್ದೇವೆ, ಅದು ಕೂಡ ಒಂದು QR ಕೋಡಿಂದನೇ ಬರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸನ್ನು ನೋಡ್ಕೊಳ್ಳಿ. ಎಲ್ಲ ಡೌನ್ಲೋಡ್ ರಿಸಿಪ್ಟನ್ನು ಕೂಡ ಮಾಡ್ಕೊತಿದ್ರೆ ಮಾಡ್ಕೊಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಲೂ ಅಲ್ಲಿ ಹೆಲ್ಪ್ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.